ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ತಾಗಿದ್ದೀವಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಾನು ಇವತ್ತು ದೋಸೆ ಮಾಡಿದೆ, ಸೊ ಅದ್ರ ಜೊತೆ ಬಟಾಟಿ ಪಲ್ಯ ಮಾಡಿದೆ. ಅದನ್ನ ಹೆಂಗ್ ಮಾಡಿದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಒಂದ್ ಬುಟ್ಟಿ ತೊಗೊಂಡಿನಿ. ಆ ಬುಟ್ಟಿಗೆ ಎಣ್ಣೆ ಹಾಕಿನಿ, ಸ್ವಲ್ಪ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಇದನ್ನ ಉಳ್ಳಾಗಡ್ಡಿ ಹಾಕಿನಿ. ಮತ್ತ ಮೆಣಸಿನ್ಕಾಯಿನ ಉದ್ದಾಗಿ ಕಟ್ ಮಾಡೀನಿ. ಅದನ್ನ ಸ್ವಲ್ಪ ಅಡ್ಡ ಕಟ್ ಮಾಡೀನಿ. ಅದನ್ನ ಚಲೋ ತಂಗ ಫ್ರೈ ಮಾಡ್ಕೋರಿ. ಅದನ್ನ ಆದ್ಮ್ಯಾಗ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮ್ಯಾಟೊ ಹಾಕಿನಿ. ಎಲ್ಲಾ ಉದ್ದುದ್ದ ಕಟ್ ಮಾಡಿ ನಾವು ಟೊಮ್ಯಾಟೊ ಹಾಕಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ, ಆಮ್ಯಾಗ ಸಣ್ಣ ಉಪ್ಪು ಹಾಕಿ ಅರಶಿನ ಹಾಕಿನಿ. ಮತ್ತ ಮ್ಯಾಗಿ ಮಸಾಲ ಹಾಕಿನಿ ನನಗ್ ಟೇಸ್ಟ್ ಸಂಬಂಧ. ಸೊ ಅದನ್ನ ಪೂರಾ ಮಿಕ್ಸ್ ಮಾಡೀನಿ. ಒಂದ್ ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಬೇಕಾ ಅಲ್ಲಿ ಮಟ ಮುಚ್ಚಿಡ್ತೀನಿ ನಾನೀಗ. ಈಗ ನೋಡ್ರಿ ಟೊಮ್ಯಾಟೊ ಮೆತ್ತಗಾಗ್ಯಾವು. ನಾನು ಬಟಾಟಿ ಎಲ್ಲ ಅದ್ರ ಮ್ಯಾಗಿಂದ ಕುದಿಸಿ ಅದ್ರ ಮ್ಯಾಗಿನ ಸೊಟ್ಟಿ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ. ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೋಡ್ರಿ ಇಷ್ಟ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಮ್ಯಾಗ ಈಗ ಕೊತ್ತಂಬರಿ ಹಾಕ್ತೀನಿ. ಈಗ ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೀನಿ. ಈಗ ದೋಸೆ ಹಾಕೋತೀನಿ. ನಾನು ದೋಸೆ ಹಾಕಿ ನಾನು ಮೊನ್ನೆ ಕೆಂಪು ಚಟ್ನಿ ಹೆಂಗ್ ಮಾಡಿದ್ದು ಅನ್ನೋದೇ ಹೇಳಿದೆ ಅಲ್ಲ. ಸೊ ಅದಕ್ಕ ದೋಸೆ ಮಾಡ್ಕೊಂಡಾದ್ಮ್ಯಾಗ ಅದ್ರ ಮ್ಯಾಗ ಕೆಂಪು ಚಟ್ನಿ ಚಲೋ ತಂಗ ಹಚ್ಚಿಕೊಂಡು ಬಟಾಟಿ ಪಲ್ಯನು ಹಚ್ಕೋತೀನಿ. ನಾನು ತೆಳ್ಳಂಗ್ ಮಾಡ್ಕೊಂಡಿನಿ ನಾನು ದೋಸಾ. ನಿಮಗ್ ಬೇಕಿದ್ರ ದಪ್ಪು ಮಾಡ್ಕೋರಿ, ನಡಿತೈತಿ. ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ದೋಸೆ ಮಾಡ್ಕೊಂಡು ನನ್ ದೋಸೆ ರೆಡಿ.